ಷೇರುಪೇಟೆ ವಿಚಾರ ಮಂಟಪದ ಸದಸ್ಯರು ಇದಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ. ನಮ್ಮ ಕೃಪಾಲ್ ಸರ್ ಅವರ ಸಾರಥ್ಯದಲ್ಲಿ ಈ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರ ಸಹಯೋಗದೊಂದಿಗೆ ನಡೀತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ. ಇಷ್ಟೆಲ್ಲ ವಿಶೇಷಗಳ ನಡುವೆ ಕನ್ನಡ ರಾಜ್ಯೋತ್ಸವದ ಸಂಭ್ರಮ, ಕನ್ನಡಾಂಬೆಯ ವರಪುತ್ರರಾದಂತಹ ವಿದ್ವನ್ಮಣಿಗಳು ನಮ್ಮ ಇಂದಿನ ಸಭೆಯನ್ನ ಅಲಂಕರಿಸ್ತಾ ಇರೋದು ಮತ್ತಷ್ಟು ಮೆರುಗನ್ನ ತರ್ತಾ ಇದೆ. ಪ್ರಾದೇಶಿಕ ಹೂಡಿಕೆದಾರರ ಜಾಗೃತಿ ವಿಚಾರ ಸಂಕಿರಣ ರಾಜ್ಯದೆಲ್ಲೆಡೆಯಿಂದ ನಮ್ಮ ಷೇರುಪೇಟೆ ವಿಚಾರ ಮಂಟಪದ ಸದಸ್ಯರು ಆಗಮಿಸಿದ್ದಾರೆ. ದೂರದ ಊರುಗಳಾದ ಜಮಖಂಡಿ, ರಾಯಚೂರು, ಬಾಗೇಪಲ್ಲಿ, ಹಿಂದೂಪುರ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಲಕ್ಷ್ಮೇಶ್ವರ, ಹಳಿಯಾಳ, ಬೆಳಗಾಂ, ಹಾಗೆ ಮೈಸೂರು ಕಡೆಯಿಂದ ಮಂಡ್ಯ, ನಂಜನಗೂಡು, ಬಿಡದಿ, ಹಾಸನ, ಚನ್ನರಾಯಪಟ್ಟಣ ಮತ್ತೆ ಶಿರಸಿ, ಸಿದ್ದಾಪುರ, ಕುಂದಾಪುರ, ಉಡುಪಿ, ಕೊಡಗಿನಿಂದಲೂ ಸದಸ್ಯರು ಆಗಮಿಸಿದ್ದಾರೆ. ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಚಿತ್ತೂರು, ಲಿಂಗದಹಳ್ಳಿ, ಸೊರಬ, ಗುಂಡ್ಲುಪೇಟೆ ಹೀಗೆ ರಾಜ್ಯದ ಎಲ್ಲ ಭಾಗಗಳಿಂದ ಆಸಕ್ತ ಹೂಡಿಕೆದಾರರು ಪ್ರೀತಿಯಿಂದ ಆಗಮಿಸಿದ್ದಾರೆ. ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾ ಇರುವಂತಹ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರು ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ ಜಯದೇವ್ ಸರ್ ಅವರು, CDSLನ ಪ್ರಾದೇಶಿಕ ಪ್ರಧಾನರಾದಂತಹ ಶ್ರೀಯುತ CS ಹರೀಶ್ ಸರ್ ಅವರು, ವಿಕ್ರಮ್ ಪ್ರಕಾಶನದ ಶ್ರೀಯುತ ಮೋದ ಹರಿಪ್ರಸಾದ್ ಅವರು, ಹಾಗೆ ಕಾರ್ಯಕ್ರಮದ ಸಾರಥ್ಯ ವಹಿಸಿರುವಂತಹ ನಮ್ಮ ಕೃಪಾಲ್ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಸ್ವಾಗತ ಕೋರುತ್ತಾ ಮೊದಲಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಕ್ಕೆ ಮುನ್ನ ಜ್ಞಾನದಾತೆ ಶಾರದೆ ಹಾಗೂ ಪ್ರಥಮ ಪೂಜಿತ ಗಣೇಶನ ಒಂದು ಪ್ರಾರ್ಥನೆ. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಓದುತ್ತಿರುವ ಶ್ರೀ ಪ್ರಾಣೇಶ್ ಭಾರದ್ವಾಜ್ ಅವರು ಇಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ.